ಮಾಡಿ ಇದು ಯಾವ ರಾಜಕಾರಣಿಗಳ ಜೋಬಿಗೆ ಹೋಗಿದೆ, ಯಾವ ಅಧಿಕಾರಿಗಳ ಜೋಬಿಗೆ ಹೋಗಿದೆ, ಯಾವ ಕಾಂಟ್ರಾಕ್ಟರ್ ಇದನ್ನ ಲೂಟಿ ಹೊಡೆದಿದ್ದಾರೆ. ಈ ಕೂಡಲೇ ಸಿಬಿಐ ತನಿಖೆಯನ್ನು ಮಾಡಿ ರಾಜಕಾರಣಿಗಳು ಹಣ ಮಾಡುವುದೇ ಮೂಲ ಉದ್ದೇಶವನ್ನು ಬಿಟ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ನಾವೆಲ್ಲ ಕೋಲಾರ ಜಿಲ್ಲೆಗೆ ಕೊಳಚೆ ನೀರಿನ ಬದಲು ಎತ್ತಿನಹೊಳೆ ಹಾಗೂ ಕೃಷ್ಣಾ ನದಿ ನೀರು ಹರಿಸಲು ಜಿಲ್ಲೆಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತಾ ಇದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ರಾಜಕಾರಣಿಗಳ ವಿರುದ್ಧ ಗುಡುಗಿದ್ರು. ಮಾಲೂರು ನಗರದಲ್ಲಿ ಅಕ್ಷರಶಃ ಕನ್ನಡದ ಕಹಳೆ ಮೊಳಗಿತ್ತು. ಅದರ ಜೊತೆಗೆ ರಾಜಕಾರಣಿಗಳ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ಸರ್ಕಾರದ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕನ್ನಡ ಭಾಷೆ, ನೆಲ, ಜಲದ ವಿಚಾರ ಬಂದಾಗ, ಕನ್ನಡಿಗರಿಗೆ ಅನ್ಯಾಯವಾದಾಗ ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ಕರವೇ ಸಂಘಟನೆಯವರು ಇದೀಗ ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಮತ್ತೊಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ರು. ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದವರು ಹಾಗೂ ನಮ್ಮ ಕರ್ನಾಟಕ ಸೇನೆ, ಕೆಆರ್ಎಸ್ ರೈತಪರ ಸಂಘಟನೆಗಳ ವತಿಯಿಂದ ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರಿನ ಬದಲು ಕೃಷ್ಣಾ ನದಿ ಯೋಜನೆ ಜಾರಿಗೆ ತರುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರೂಪಾರವರಿಗೆ ಮನವಿ ಸಲ್ಲಿಸಿದ್ರು. ಮಾಲೂರು ನಗರದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಂತರ ಕೆಂಪೇಗೌಡರಿಗೂ ಹೂಮಾಲೆಯನ್ನ ಹಾಕಿ ಗೌರವಿಸಿದ್ರು. ಮಾಲೂರಿನ ಪ್ರಮುಖ ಬೀದಿಗಳಲ್ಲಿ ಖಾಲಿ ಬಿಂದಿಗೆ ಹಿಡಿದು ಮೆರವಣಿಗೆ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ ಕರವೇ ಕಾರ್ಯಕರ್ತರು ಇದೇ ವೇಳೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಎತ್ತಿನಹೊಳೆ ಯೋಜನೆಯನ್ನ 20 ವರ್ಷಗಳಿಂದ ಮಾಡುತ್ತಲೇ ಇದ್ದಾರೆ. ಈಗಾಗಲೇ ಇದಕ್ಕೆ 14,000 ಕೋಟಿ ಹಣ ಮಂಜೂರಾಗಿದ್ದು ಇದೀಗ ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಕೆಲಸ ಮಾತ್ರ ಆಗುತ್ತಿಲ್ಲ. ಹಾಗಾದ್ರೆ ಆ ಹಣವೆಲ್ಲ ಯಾವ ರಾಜಕಾರಣಿಗಳ ಜೇಬಿಗೆ ಹೋಯಿತು, ಎಷ್ಟು ಅಧಿಕಾರಿಗಳ ಪಾಲಾಯಿತು ಎಂಬುದರ ಬಗ್ಗೆ ತನಿಖೆಯಾಗಬೇಕು ಎಂದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡಕ್ಕೂ ಒತ್ತಾಯಿಸುತ್ತೇವೆ. ಜೊತೆಗೆ ರಾಜಕಾರಣಿಗಳು ಹಣ ಮಾಡೋದನ್ನ ನಿಲ್ಲಿಸಿ ಜನರ ಸಮಸ್ಯೆಗಳನ್ನ ಬಗೆಹರಿಸುವತ್ತ ಗಮನ ಕೊಡಬೇಕು. ಇಲ್ಲವಾದ್ರೆ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದ್ರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜನರ ಮೇಲೆ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ತರ್ತೀವಿ ಅಂತೇಳಿ 20 ವರ್ಷಗಳಿಂದ 8,500 ಕೋಟಿ ರೂಪಾಯಿಗಳಿಂದ ಇವತ್ತು 24,000 ಕೋಟಿ ತನಕ ಹಣವನ್ನು ಖರ್ಚು ಮಾಡಿ ಇನ್ನೂ 10,000 ಕೋಟಿ ಎಕ್ಸ್ಟ್ರಾ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ಯಾವ ರಾಜಕಾರಣಿಗಳ ಜೋಬಿಗೆ ಹೋಗಿದೆ, ಯಾವ ಅಧಿಕಾರಿಗಳ ಜೋಬಿಗೆ ಹೋಗಿದೆ, ಯಾವ ಕಾಂಟ್ರಾಕ್ಟರ್ ಇದನ್ನ ಲೂಟಿ ಹೊಡೆದಿದ್ದಾರೆ. ಈ ಕೂಡಲೇ ಸಿಬಿಐ ತನಿಖೆಯನ್ನು ಮಾಡಿ ಅಂತ ದುಷ್ಟಶಕ್ತಿಗಳಿಗೆ ಶಿಕ್ಷೆ ಆಗಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ನೀರನ್ನ ಕೊಡ್ತೀವಿ ಅಂತೇಳಿ ಇಲ್ಲಿ ತನಕ ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಕುಡಿಯೋ ನೀರಿನ ಯೋಜನೆಯನ್ನ ಎತ್ತಿನಹೊಳೆಯಿಂದ ತಂದುಕೊಡ್ಲಿಕ್ಕಾಗಿಲ್ಲ. ಇವಾಗಲಾದ್ರೂ ಸರ್ಕಾರ ಇಟ್ಟುಕೊಂಡು ಪಕ್ಕದಲ್ಲೇ ಹೋಗುವಂತ ಕೃಷ್ಣಾ ನದಿ ನೀರನ್ನ ಈ ಕುಡಿಯೋ ನೀರಿನ ಯೋಜನೆಯಿಂದ ತರಬೇಕು. ಮತ್ತೆ ಬೆಂಗಳೂರು ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಅನೇಕ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕ, ಇಲ್ಲಿ ತನಕ ಉತ್ತರ ಕರ್ನಾಟಕದ ಬಾಯಿಯನ್ನು ತೆಗೆದಿಲ್ಲ. 735 TMC ನೀರು ಬರಬೇಕಾಗಿದೆ. ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಧಾರವಾಡ ಇರ್ಬೋದು, ಈ ಭಾಗಕ್ಕೆ ನೀರನ್ನು ನಮ್ಮ ನೀರನ್ನೇ ನಮಗೆ ಕೊಡಬೇಕು ಅನ್ನೋ ಒತ್ತಾಯವನ್ನ ಕರ್ನಾಟಕ ಮಾಡ್ತಾ ಇದ್ದೀವಿ. ಇದು ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಹೋರಾಟಗಳನ್ನ ತೀವ್ರ ಸ್ವರೂಪದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳು ಇವತ್ತು ರಾಜಕಾರಣಿಗಳು ಹಣ ಮಾಡುವುದೇ ಮೂಲ ಉದ್ದೇಶವನ್ನು ಬಿಟ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಾವೆಲ್ಲ ಮಾಡಬೇಕು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷ ಬಸವರಾಜ ಪಡುಕೋಟೆ, ಕೆಆರ್ಎಸ್ನ ರವಿಕೃಷ್ಣ ರೆಡ್ಡಿ, ಹೂಡಿ ವಿಜಯ್ ಕುಮಾರ್, ಆಂಜನೇಯ ರೆಡ್ಡಿ, ಶಿವರಾಜ್ ಗೌಡ, ನಾಗೇಶ್, ಕಾರ್ಯದರ್ಶಿ ಉಮೇಶ್ ಗೌಡ ಪರಮೇಶ್, ರಮೇಶ್, ಜಗದೀಶ್ ಗೌಡ, ಜಯಂತ್, ಸೋಮಶೇಖರ್, ಎಂವಿ ಹನುಮಂತಪ್ಪ, ಚಾಕನಹಳ್ಳಿ ನಾಗರಾಜ್, ಆಟೋ ಶ್ರೀನಿವಾಸ್, ಚಂಬೆ ರಾಜೇಶ್,
ಎಸ್ಎಂ ರಾಜು, ಆಂಜಿ ಕನ್ನಡಿಗ, ಶಿವನಾರಾಯಣ ಸ್ವಾಮಿ, ಎನ್ ರಾಮಕೃಷ್ಣ, ಎಎನ್ ದಯಾನಂದ್, ಅಮರಾವತಿ, ಮಾದನಹಟ್ಟಿ ರವಿಕುಮಾರ್, ಕೆಎನ್ ಜಗದೀಶ್, ಕೋಪ ಚಂದ್ರು, ಮಣಿಗಂಡನ್, ಮಿಥುನ್, ಚಿರಂಜೀವಿ ಸೇರಿದಂತೆ ಹಲವಾರು ರೈತಪರ, ದಲಿತಪರ ಹಾಗೂ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು.